ನಮಸ್ಕಾರ. ಇವತ್ತಿನ ಪಾಡ್ಕಾಸ್ಟ್ ಸಾಕಷ್ಟು ಖುಷಿ ಹಾಗೆ ಕುತೂಹಲಕಾರಿಯಾದಂಥ ಪಾಡ್ಕಾಸ್ಟ್ ಅಂತಲೇ ಹೇಳಬೇಕು. ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಧರ್ಮದಲ್ಲಿ ಮಹಿಳೆಯರಿಗೆ ಏನು ಗೌರವ ಇದೆ, ಅವ್ರಿಗೇನು ಸ್ಥಾನಮಾನಗಳಿದೆ, ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳಿದ್ದಾರೆ ಅದು ಇಲ್ಲಿವರೆಗೆ ಕ್ಯಾರಿ ಫಾರ್ವರ್ಡ್ ಆಗುವಾಗ ಏನಾದರೂ ಚೇಂಜಸ್ ಆಗಿದೆಯಾ, ಅಂದರೆ ತಿರ್ಚಿ ಮುರ್ಚಿ ಏನಾದರೂ ಮಾಡಿದಾರಾ, ಮೂಢನಂಬಿಕೆಗಳು ಇದೆಯಲ್ಲ ಅದ್ರ ಬಗ್ಗೆ, ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪಾಡ್ಕಾಸ್ಟ್ ಮುಂದುವರ್ಸೋಣ. ಓಕೆ, ನಮಸ್ಕಾರ. ಈ ನಮ್ಮ ಪಾಡ್ಕಾಸ್ಟ್ ನೋಡ್ತಿರೋ ಎಲ್ಲ ಮಹಿಳೆಯರಿಗೆ ಮತ್ತು ನಿಮಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು. ಮೊದಲನೇದಾಗಿ, ಸೊ ಈಗ ಸನಾತನ ಧರ್ಮದಲ್ಲಿ ಮಹಿಳೆಯರ ಸ್ಥಾನಮಾನ ಅಥವಾ ಅವರಿಗೆ ಕೊಟ್ಟಿರುವಂತಹ ಗೌರವಗಳು, ಸೊ ಮೊದಲನೇದು ಹೇಳಬೇಕಂದ್ರೆ, ನಾವು ಯಾವುದೇ ದೇವರ ಹೆಸರು ತಗೊಂಡಾಗ, ಎಸ್ಪೆಷಲಿ ಕಪಲ್ಸ್ ಅಂದರೆ ಹೆಣ್ಣು ಗಂಡು ಎರಡೂ ಇರುವಂಥ ದೇವರುಗಳಲ್ಲಿ, ಎಕ್ಸಾಂಪಲ್ ಗೌರಿ ಶಂಕರ, ಪಾರ್ವತಿ ಪರಮೇಶ್ವರ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹ, ಭೂವರಾಹ ಸ್ವಾಮಿ, ರಾಧೇ ಕೃಷ್ಣ, ಸೀತಾರಾಮ ಮಾಡಿದ್ರೆ ಮೊದಲು ನಾವು ಹೆಣ್ಣು ದೇವರ ಹೆಸರು ತಗೋತಾ ಇದ್ದೀವಿ ಆ ಕಪಲ್ಸಲ್ಲಿ, ಹೆಂಡತಿ ಹೆಸರು. ಆಮೇಲೆ ಸೊ ಇಲ್ಲೇ ಅರ್ಥ ಆಗುತ್ತೆ ನಾವು ಸ್ತ್ರೀಗೆ ಅಥವಾ ಸ್ತ್ರೀ ದೇವರಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದೀವಿ ಅಂತ. ಆಮೇಲೆ ನಮ್ಮ ವೆರಿ ಫಸ್ಟ್ ಪಾಡ್ಕಾಸ್ಟಲ್ಲಿ ನಾವು ಈ ಬ್ರಹ್ಮ ವಿಷ್ಣು ಮಹೇಶ್ವರ, ಬ್ರಹ್ಮ ಕ್ರಿಯೇಟರ್, ವಿಷ್ಣು ಅಲ್ಲ ಸ್ಥಿತಿಕಾರ, ಶಿವ ಲಯಕಾರ ಅಥವಾ ಡೆಸ್ಟ್ರಾಯರ್ ಅಂತ ಏನು ಮಾತಾಡಿದ್ವಿ, ನಾ ಅಲ್ಲೇ ಹೇಳಿದ್ದೆ ಬ್ರಹ್ಮ ಕ್ರಿಯೇಟರ್, ವಿಷ್ಣು ಇಸ್ ಸ್ಪೇಸ್, ಶಿವ ಇಸ್ ಟೈಮ್ ಅಂತ. ಬಟ್ ಇದು ಮೂರಕ್ಕೂ ಮೇಲ್ಪಟ್ಟಿರೋದು ಎನರ್ಜಿ, ಶಕ್ತಿ. ಸೊ ಅಲ್ಲೂ ಕೂಡ ಶಕ್ತಿನ ನಾವು ಸ್ತ್ರೀಗೆ ಹೋಲಿಸಿದ್ವಿ, ಸ್ತ್ರೀಗೆ ನಾವು ಇದು ಮಾಡ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ಹೈಯರ್ ಬೀಯಿಂಗ್ ನಮ್ಮ ಪ್ರಕಾರ ಸ್ತ್ರೀನೇ. ಯಾಕೆ ಅಂತಂದರೆ ಕ್ರಿಯೇಷನ್ ಆಗೋದು ಎಲ್ರಿಗೂ ಸ್ತ್ರೀಯಿಂದ. ಆಮೇಲೆ ನಮ್ಮ ದೈನಂದಿನ ಇದರಲ್ಲೂ ಕೂಡ ಕಾರ್ಯಗಳಲ್ಲಿ, ಯಾವುದೇ ಸಣ್ಣ ಕಾರ್ಯಗಳು ಪೂಜೆಗಳಲ್ಲೂ ಮೊದಲು ಮಾತೃದೇವೋಭವ ಅಂತೀವಿ, ನಂತರ ಪಿತೃದೇವೋಭವ ಅಂತೀವಿ. ಅಂದರೆ ತಾಯಿಗೆ ಮೊದಲ ಸ್ಥಾನ. ಈಗ ಸನ್ಯಾಸಿಗಳಾಗಿರ್ತಲ್ಲ, ಅವ್ರಿಗೂ ಅಷ್ಟೇ ಒಂದು ಸರಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಅವ್ರು ಇದು ಮಾಡಿದ್ರೆ ಅವ್ರ ತಂದೆಗೆ ಅವರು ಒಂದು ಸ್ವಲ್ಪ ಸ್ಟ್ರೇಂಜರ್ ಥರ. ಅಂದರೆ ಅವರು ಹಳೆ ಜೀವನನ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಬಟ್ ತಂದೆಗೆ ಅವರು ನಮಸ್ಕಾರನೂ ಮಾಡೋದಿಲ್ಲ, ಹಿಂಗೆ ಕೈ ಎತ್ತಿನೂ ನಮಸ್ಕಾರ ಮಾಡೋದಿಲ್ಲ. ನಮ್ಮ ಸನಾತನ ಧರ್ಮದ ಸನ್ಯಾಸಿಗಳು ಅಥವಾ ಸನ್ಯಾಸತ್ವ ಸ್ವೀಕಾರ ಮಾಡಿದವರು. ಆದರೆ ತಾಯಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದು ಇದೆ, ಎಲ್ಲ ಸನ್ಯಾಸಿಗಳು ಒಪ್ಕೊಂಡಿದ್ದಾರೆ. ತಾಯಿಗೆ ಆ ಸ್ಥಾನವನ್ನು ಕೊಡಲೇಬೇಕು ಅನ್ನೋದು. ಅವರು ಹಳೆಯ ಜೀವನದ ಎಲ್ಲ ಬಂಧನ ಕಳ್ಕೊಂಡ ಮೇಲೂ ತಾಯಿಗೆ ಆ ಸ್ಥಾನ ಇದೆ, ಅಂದರೆ ಸ್ತ್ರೀಗೆ ಆ ಸ್ಥಾನ ಇದೆ. ಸೊ ಇದನ್ನು ಹೇಳ್ತಾರೆ. ಆಮೇಲೆ ನಮ್ಮ ಈ ದೈನಂದಿನ ನಿತ್ಯ ಕಾರ್ಯ ಅಂತ ಬಂದರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ಶ್ಲೋಕ ಹೇಳ್ತೀವಿ ಅಂದರೆ ಅದು ನಿಮಗೆ ಗೊತ್ತೇ ಇರುತ್ತೆ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಈ ಒಂದು ಶ್ಲೋಕದಿಂದ ನಮ್ಮ ದಿನಚರಿ ಶುರು ಆಗುತ್ತೆ. ಇದು ಶ್ಲೋಕದ ಅರ್ಥ ಏನು ಅಂದರೆ, ನಿನ್ನ ಕೈಯಲ್ಲೇ ಎಲ್ಲ ದೇವತೆಗಳಿದ್ದಾರೆ. ಅಂದರೆ ನಿನ್ನ ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣವ್ರು ಹೇಳಿದ್ರು, ಎದ್ದ ತಕ್ಷಣ ನೀನು ಕರ್ಮಯೋಗಿ ಆಗುವಂತ ಅರ್ಥದಲ್ಲಿ ಅದರಲ್ಲಿ ಹೇಳಿರೋದೆಲ್ಲ ಹೆಣ್ಣು ದೇವತೆಗಳೇ. ಹೌದು. ವಸತೆ ಲಕ್ಷ್ಮಿ, ಸರಸ್ವತಿ ಮತ್ತೆ ಗೌರಿ. ಸೊ ಇಲ್ಲಿ ಯಾವ ಗಂಡ ಅಂದರೆ ನಾವು ಎದ್ದ ತಕ್ಷಣ ನೆನೆಸ್ಕೊಂಡಿದ್ದೆ. ಮನೇಲಿ ಎದ್ದು ಫೋಟೋಗಳು ಹಾಕೊಂತಾರೆ, ಎದ್ದ ತಕ್ಷಣ ಅವ್ರಿಗೆ ಇಷ್ಟ ದೇವತೆಗಳನ್ನ ನೋಡ್ತಾರೆ. ಬಟ್ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರೋದು ಎದ್ದ ತಕ್ಷಣ ಈ ದೇವತೆಗಳನ್ನ ನೆನೆಸ್ಕೊಳ್ಳಿ ಅಂತ. ಅದಲ್ದಲೆ ನಾವು ನೆಕ್ಸ್ಟ್ ಇನ್ನೊಂದು ಸ್ತೋತ್ರ ಹೇಳ್ತೀವಿ ಭೂದೇವಿಗೆ. ಸಮುದ್ರ ವಸನೆ ದೇವಿ, ಪರ್ವತ ಸ್ತನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದ ಸ್ಪರ್ಶಂ ಕ್ಷಮಸ್ವ. ಅಗೇನ್ ಇದು ಸ್ತ್ರೀನೇ, ಲಕ್ಷ್ಮಿ. ಅದು ಅಲ್ದಲೆ ನಾವು ಭೂದೇವಿಗೆ ಏನು ಹೇಳ್ತಾ ಇದೀವಿ, ನಿನ್ನ ಮೇಲೆ ಕಾಲಿಡ್ತಿದೀವಿ ತಾಯಿ, ನಮಗೆ ಕ್ಷಮಿಸು ಅಂತ ಹೇಳ್ತಾ ಇದೀವಿ.
ಸೊ ಇದು ಸ್ತ್ರೀಗಿರೋ ಸ್ಥಾನಮಾನ. ಸಿ ಮುಂದೆ ಬರ್ತಾ 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 ಅದು ಕೆಲವೊಂದು ವಿಷಯಗಳು ಭಾಷಾಂತರವಾಗಿ ಬೇರೆ ರೀತಿ ಇದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಶಿವ ಎಪಿಸೋಡಲ್ಲಿ ಈ ಸತಿ ಪ್ರಥಾ ಬಗ್ಗೆ ಮಾತಾಡಿದ್ವಿ. ಬಟ್ ಅಲ್ಲೇ ಹೇಳಿದೆ, ಅಲ್ಲಿ ಆಗಿದ್ದು ಬೇರೆ, ಅದನ್ನು ತಿರುಚಿ ಅದು ಬೇರೆ ರೀತಿ ಆ ಹೆಸರು ಬಂತು, ಸತಿ ಹೆಸರು ಬಂತು. ಬಟ್ ನಾವು ಇದ್ರಲ್ಲಿ ನೋಡಿದ್ರೆ ಪುರಾಣಗಳಲ್ಲಿ ಅಥವಾ ಯಾವುದೇ ನಮ್ಮ ಇತಿಹಾಸದ ಕಾಲದಲ್ಲಿ ನೋಡಿದ್ರೆ ಸತಿ ಆಗಿರೋ ಅಂಥ ಎಕ್ಸಾಂಪಲ್ಸ್ ತುಂಬ ಕಡಿಮೆ ಇದೆ. ಒಂದೇ ಎಕ್ಸಾಂಪಲ್ ನನಗೆ ಜ್ಞಾಪಕ ಬರೋದು ಈಗ ಸದ್ಯಕ್ಕೆ ಜ್ಞಾಪಕ ಬರ್ತಾ ಇರೋದು, ಮಹಾಭಾರತದಲ್ಲಿ ಪಾಂಡು ಸತ್ತಾಗ ಆತನ ಜೊತೆ ಮಾದ್ರಿ ಕೂಡ ಸಹಗಮನ ಮಾಡ್ತಾಳೆ. ಸೊ ಅಲ್ಲಿ ಯಾರು ಅವಳಿಗೆ ಒಂದು ಅರ್ಥ ಮಾಡ್ಕೋಬೇಕು, ಅವಳು ಸಹಗಮನ ಏನಕ್ಕೆ ಮಾಡ್ತಾಳೆ ಅಂತಂದರೆ ತನ್ನ ಪತಿ ಸತ್ತ ತಕ್ಷಣ ಎಲ್ಲ ಪತ್ನಿಯರು ವಿಧವೆಯರಾಗಿ ಅವ್ರು ಸಹಗಮನ ಮಾಡಬೇಕು ಅಂತ ಇರಲಿಲ್ಲ. ಹಾಗಿದ್ರೆ ಕುಂತಿನೂ ಸಹಗಮನ ಮಾಡಬೇಕಿತ್ತು. ಬಟ್ ಮಾದ್ರಿ ಏನಕ್ಕೆ ಮಾಡ್ತಾಳೆ ಅಂದರೆ ಅವನು ಒಂದು ಶಾಪ, ಅಲ್ಲಿ ಮಾದ್ರಿನೂ ಇನ್ವಾಲ್ವ್ ಆಗ್ತಾಳಲ್ಲ, ಅವಳ ಗಿಲ್ಟು ನನ್ನಿಂದ ಆಯಿತು ಅನ್ನೋ ಒಂದು ಗಿಲ್ಟ್ಗೋಸ್ಕರ ಅವಳು ಆ ಕೆಲಸ ಮಾಡ್ತಾಳೆ. ಸೊ ಇದು ಆಮೇಲೆ ಕೆಲವೊಂದು ಕಡೆ ಐ ಥಿಂಕ್ ಮನುಸ್ಮೃತಿಯಲ್ಲೂ ಕೂಡ ಹೇಳಿದ್ದಾರೆ, ಗಂಡ ಸತ್ತ ನಂತರ ಅಥವಾ ಕೆಲವೊಂದು 5 ಡಿಸ್ಕ್ರಿಪ್ಷನ್ ಕೊಡ್ತಾನೆ. ಪತಿ ಎಲ್ಲಾದರೂ ಕಾಣೆಯಾದಲ್ಲಿ ಅಥವಾ ಅವನಿಗೆ ಏನಾದರೂ ಯುದ್ಧದಲ್ಲಿ ಅಥವಾ ಏನಾದ್ರು ದೇಹ ಇದಾದಾಗ ಏನು ಈ ಥರ 5 ಡಿಸ್ಕ್ರಿಪ್ಷನ್ ಕೊಡ್ತಾನೆ. ಅವಾಗ ಹೆಣ್ಣು ಇನ್ನೊಂದು ಮದುವೆ ಆಗಬಹುದು ಅಂತ ಇದು ಕೂಡ ಇದೆ. ನಮ್ಮ ಧರ್ಮದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ರೀಮ್ಯಾರೇಜ್ಗೆ ಅಲೋ ಇದೆ ಹೆಣ್ಣಿಗೆ. ಸೊ ಓಕೆ, ಈ ಶ್ಲೋಕಗಳು ಅಂತ ಬಂದಾಗ ಇನ್ನೂ ಒಂದು ಶ್ಲೋಕ ಇದೆ, ನಮ್ಮ ರಾಮಾಯಣ ಮಹಾಭಾರತದ ಪಂಚಕನ್ಯೆಯರ ಶ್ಲೋಕ ಅಂತ. ಅದು ನಿಮಗೆ ಗೊತ್ತಿರ್ಬೋದು. ಅಹಲ್ಯ, ದ್ರೌಪದಿ, ತಾರಾ, ಕುಂತಿ, ಮಂಡೋದರಿ ತಥಾ ಪಂಚಕನ್ಯಂ ಸ್ಮರನ್ ನಿತ್ಯಂ ಮಹಾಪಾತಕ ನಾಶನಂ. ಈ ಒಂದು ಶ್ಲೋಕ ಹೇಳ್ತೇವೆ. ಕೆಲವು ಕಡೆ ಕುಂತಿ ಅಂತ ಬರುತ್ತೆ, ಕೆಲವು ಕಡೆ ಸೀತಾ ಅಂತ ಬರುತ್ತೆ. ಸೊ ಇದು ಬೇಸಿಕಲಿ ಈ ಶ್ಲೋಕ ಏನಂತ ಹೇಳ್ತಾ ಇದೆ, ಈ 5 ಕನ್ಯೆಯರ ಅಥವಾ ಈ 5 ಸ್ತ್ರೀಯರನ್ನ ನಾವು ದಿನನಿತ್ಯ ಸ್ಮರಣೆ ಮಾಡಿದ್ರೆ ಸಾಕು. ನಾವು ಯಾವ ಜಪ ತಪ ಮಾಡೋದು, ನಾವು ಯಾವ ಪೂಜೆ ಅಥವಾ ಆಚರಣೆಗಳು ಮಾಡೋದಿದೆಯಲ್ಲ, ಅದೆಲ್ಲದಕ್ಕಿಂತ ಈ 5 ಸ್ತ್ರೀಯರನ್ನು ನಾವು ನೆನೆಸಿದ್ರೆ ಸಾಕು, ಡೈಲಿ ನೆನಪು ಮಾಡಿಕೊಂಡ್ರೆ ಸಾಕು, ನಮ್ಮ ಮಹಾ ಪಾಪಗಳೆಲ್ಲ ನಾಶವಾಗ್ತದೆ ಅಂತ. ಸೊ ಅಂದರೆ ಅವ್ರಿಗೆ ಆ ಮಟ್ಟದ ಗೌರವ ಕೊಟ್ಟಿದ್ದೀವಿ. ನೀವೇನೋ ಕೇಳಿದ್ರಿ, ಈ 5 ಜನರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂತ. ಸೊ ಅದನ್ನೇ ಹೇಳ್ತಾ ಇದ್ದೀನಿ. ಅಂದರೆ ಈ 5 ಜನರಲ್ಲಿ ಒಂದು ವಿಶೇಷತೆ ಏನಂದರೆ, ಅವ್ರ ಮೇಲೆ ಒಂದು ಸಣ್ಣ ಕಳಂಕ ಇತ್ತು. ಯಾಕೆಂದರೆ ಒಬ್ಬ ಪತಿ ಅಲ್ಲದಲೆ ಇನ್ನೊಬ್ಬನ ಜೊತೆ ಇದ್ರು ಅನ್ನೋ ಒಂದು ಕಳಂಕ ಇತ್ತು. ಆದ್ರೂ ಅವ್ರಿಗೆ ಆ ಮಟ್ಟದ ಗೌರವ ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಅಹಲ್ಯ ಅವ್ರು ತಗೊಂಡ್ರೆ, ಅಹಲ್ಯ ಅವರು ಗೌತಮ ಋಷಿಗಳ ಪತ್ನಿ. ಅವರು ಆಕ್ಚುಲಿ ಅದೇನಾಗುತ್ತೆ, ಅವರು ಕೂಡ ಬ್ರಹ್ಮನಿಂದ ಸೃಷ್ಟಿಯಾದ ಸ್ತ್ರೀ. ಸೊ ಅವ್ರು ತುಂಬ ಸುಂದರವಾಗಿರ್ತಾರೆ. ಅವ್ರ ಮೇಲೆ ಇಂದ್ರನಿಗೂ ಕೂಡ ಮನಸ್ಸಾಗುತ್ತೆ. ನಾನು ಶಾರ್ಟ್ ಸ್ಟೋರಿ ಹೇಳ್ತಾ ಇದ್ದೀನಿ. ಸೊ ಅವರು ಗೌತಮ ಋಷಿಗಳು ಇಲ್ಲದೆ ಇದ್ದಾಗ ಅವರು ಗೌತಮ ಋಷಿಗಳ ವೇಷದಲ್ಲಿ ಇಂದ್ರ ಬಂದು ಆಕೆಯೊಂದಿಗೆ ಕೂಡ್ತಾನೆ. ಸೊ ಇದು ಗೊತ್ತಾಗಿ ಗೌತಮ ಋಷಿಗಳು ಇಂದ್ರನಿಗೂ ಒಂದು ಶಾಪ ಕೊಡ್ತಾರೆ, ಅಹಲ್ಯಗೂ ಶಾಪ ಕೊಡ್ತಾರೆ. ಅದು ಬೇರೆ ಬೇರೆ ರೀತಿ ಇದೆ. ರಿಯಲ್ ಆಗಿ ಹೇಗಿದೆ ಅಂದರೆ, ಮೂಲ ರಾಮಾಯಣದಲ್ಲಿ ಅಹಲ್ಯಗೆ ಏನು ಹೇಳ್ತಾರೆ, ಅಹಲ್ಯಗೂ ಒಂದೊಂದು ಸಣ್ಣ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆಕೆ ಇಂದ್ರ ಅಂತ ಗೊತ್ತಿದ್ದೂ ಕೂಡ್ತಾಳೆ ಅಂತ. ಸೊ ನಿನಗೆ ನಿನ್ನ ಸೌಂದರ್ಯದ ಬಗ್ಗೆ ಅಹಂಕಾರ ಇದೆ. ಸೊ ಹಾಗಾಗಿ ಮುಂದೆ ತ್ರೇತಾಯುಗದಲ್ಲಿ ರಾಮ ಬಂದು ನಿನ್ನನ್ನು ಕಾಣೋವರೆಗೆ ನೀನು ಅದೃಶ್ಯವಾಗಿರುವಂತ ಶಾಪ ಕೊಡ್ತಾರೆ. ಸೊ ಬೇರೆ ಕಡೆ ಎಲ್ಲ ಅಲ್ಲಿ ಅಲ್ಲಿ ನೋಡಿ, ಅಲ್ಲೂ ಕೂಡ ನೀವು ಯೋಚನೆ ಮಾಡಬೇಕು. ಒಬ್ಬ ಹೆಣ್ಣು ಕಲ್ಲಾಗಿರ್ತಾಳಂತೆ, ರಾಮನ ಕಾಲು ಅಲ್ಲಿ ಟಚ್ ಆಗುತ್ತೆ ಅಂತ ತುಂಬಾ ಪಾಪ್ಯುಲರ್ ಕತೆ ಇರೋದು. ರಾಮನ ಪಾದ ಸ್ಪರ್ಶ ಆಗಿ ಅದಂತ. ಬಟ್ ಮೂಲ ರಾಮಾಯಣದಲ್ಲಿ ಹಾಗಿಲ್ಲ. ಮೂಲ ರಾಮಾಯಣದಲ್ಲಿ ಅವ್ರು ಅದೃಶ್ಯವಾಗಿರ್ತಾರೆ. ಅದು ರಾಮನಿಂದ ಶಾಪ ವಿಮೋಚನೆ ಆಗಿಲ್ಲ. ಅವ್ರು ಹೇಳಿದ್ ಇಷ್ಟು ಕಾಲ ನೀನು ಅದೃಶ್ಯವಾಗಿರೋ ಅನ್ನೋದಕ್ಕೆ ಆ ಒಂದು
ರಾಮ ಬರೋ ತನಕ ಅನ್ನೋ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ರಾಮ ನಮ್ಮ ದೇವರು, ನಾನು ಕೂಡ ರಾಮ ಭಕ್ತನೇ. ಬಟ್ ಇರೋ ವಿಷಯ ಹೇಳಬೇಕು, ರಾಮ ಬರೋ ತನಕ ಅಂದರೆ ಒಂದು ಯುಗ ತನಕ ನೀನು ಅಲ್ಲೇ ಅದೃಶ್ಯವಾಗಿರುವಂಥ ಗೌತಮ ಋಷಿಗಳು ಹೇಳಿದ್ರು. ಯಾವಾಗ ಆಕೆ ರಾಮ ಅಲ್ಲಿ ಆಕೆ ಮುಂದೆ ಬರ್ತಾನೆ, ಅವಳು ಶಾಪ ಇದಾಗುತ್ತೆ. ಉಲ್ಟಾ ರಾಮನ ಕಾಲೇನೋ ಅಲ್ಲಿ ಟಚ್ ಮಾಡಲ್ಲ. ನಾನು ನಿಮ್ಗೆ ಅದಕ್ಕೊಂದು ಶ್ಲೋಕನೂ ಕೂಡ ಇದೆ, ಹೇಳ್ತೀನಿ. ಮೂಲ ರಾಮಾಯಣದಲ್ಲಿ ಅವ್ರ ಶಾಪ ಮುಗಿದ ನಂತರ ಶಾಪಸ್ಯಾಂತಮುಪಾಗಮಂ ತೇಷಾಂ ದರ್ಶನಾಮಗತ ರಾಘವೌ ತಥಾಸ್ತಸ್ಯ ಪಾದೋ ಜಾಗೃಹತುರ್ಮುದ. ಇದರ ಅರ್ಥ ಏನಂದ್ರೆ ಶಾಪದ ಸಮಯ ಮುಗಿದ ನಂತರ ಇಬ್ಬರು ರಾಘವರು ಅಂದ್ರೆ ರಘುವಂಶದ ಇಬ್ಬರು ಪುತ್ರರಲ್ಲಿ ರಾಮ ಮತ್ತೆ ಲಕ್ಷ್ಮಣ ಇಬ್ಬರು ಇರ್ತಾರೆ. ಇಬ್ಬರು ರಾಘವರು ಆಕೆಯ ಪಾದಕ್ಕೆ ನಮಸ್ಕರಿಸಿದರು, ಮುದದಿಂದ ನಮಸ್ಕರಿಸಿದರು ಅಂತ ಇರೋದು. ಮುದದಿಂದ ಅಂದ್ರೆ ಒಂದು ಮಾತ್ರ ಸ್ವಭಾವದಿಂದ, ಖುಷಿಯಿಂದ. ನಮ್ಮ ಸಂಸ್ಕೃತದ ವರ್ಡ್ಗಳು ಬೇರೆ ಬೇರೆ ಜಾಗದಲ್ಲಿ ಸೇಮ್ ಪದ ಬೇರೆ ಬೇರೆ ರೀತಿ ಇದಾಗುತ್ತೆ. ಅಂದ್ರೆ ಇವರು ಅಲ್ಲಿನ ಭಾವನೆಯನ್ನ ನಾವು ಗ್ರಹಿಸ್ಕೊಳ್ಬೇಕು. ಇವರೇ ಉಲ್ಟಾ ಆಕೆ ಯಾವಾಗ ಅದೃಶ್ಯದಿಂದ ಕಾಣಿಸ್ತಾಳೋ ಆಕೆ ಕಾಲಿಗೆ ಬಿದ್ದು ಆಕೆ ಆಶೀರ್ವಾದ ಪಡಿತಾರೆ. ರಾಮನ್ ಕಾಲ್ ಟಚ್ ಆಗಿಲ್ಲ. ಅಂದ್ರೆ ಅದ್ ಬೇರೆ ರಾಮಾಯಣಗಳಲ್ಲಿದೆ, ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಆತರ ಇಲ್ಲ. ಓಕೆ. ನಂತರ ದ್ರೌಪದಿ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಆಕೆ 5 ಜನರನ್ನ ವಿವಾಹ ಆಗಿದ್ದು, ಅದಕ್ಕೆ ಬೇರೆ ಆದ ಕಾರಣಗಳಿದೆ. ಮಹಾಭಾರತದಲ್ಲಿ ಅವಳ ಹಿಂದಿನ 2 ಜನ್ಮದ ಇದು ಬರುತ್ತೆ. ಒಂದು ಜನ್ಮದಲ್ಲಿ ಅವಳು ಶಿವನ ಕುರಿತು ತಪಸ್ ಮಾಡ್ತಾಳೆ, ಪತಿ ಬೇಕು ಅನ್ನೋ ಕಾರಣಕ್ಕೆ 5 ಸರಿ ಪತಿಂದೇಹಿ ಅಂತ ಕೇಳ್ತಾಳೆ. ಅದಕ್ಕೆ ಅವಳಿಗೆ 5 ಜನ ಪತಿ ಇರುವಂತ. ಅದಕ್ಕಿಂತ ಇನ್ನೂ ಒಂದು ಹಿಂದಿನ ಕತೆ ಇದೆ. ಅದು ಏನು ಅಂತಂದ್ರೆ ಅದು ತುಂಬಾ ಇವರ ಎಂಟೈರ್ ಇದ್ರ ಸಂಬಂಧಪಟ್ಟಿದ್ದು. ಆ ಕತೆ ತುಂಬಾ ಲಾಂಗ್ ಇದೆ, ಅದು ಇನ್ನೊಂದ್ಸರಿ ಹೇಳೋಣ. ಸೊ ದ್ರೌಪದಿ ಬಗ್ಗೆ ಹೇಳಬೇಕು ಅಂದರೆ ಒಂದು ಇನ್ಸ್ಟೆನ್ಸ್ ಬರುತ್ತೆ ಮಹಾಭಾರತದಲ್ಲಿ. ಅವರು ವನವಾಸದಲ್ಲಿದ್ದಾಗ ಕೃಷ್ಣ ಮತ್ತು ಸತ್ಯಭಾಮೆ ಬರ್ತಾರೆ. ಆಕೆ ದ್ರೌಪದಿನ ಕೇಳ್ತಾರೆ. ಸತ್ಯಭಾಮೆ ದ್ರೌಪದಿ ನಿನ್ ಗಂಡದ್ರ 5 ಜನ ಇದ್ರು ನೀನು ಹೇಳ್ದಂಗೆ ಕೇಳ್ತಾರಲ್ಲ, ಹೆಂಗೆ ಇವ್ರನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಅವಾಗ ದ್ರೌಪದಿ ಎಕ್ಸ್ಪ್ಲೇನ್ ಮಾಡ್ತಾಳಲ್ಲ, ಅದು ಕೇಳಿದ್ರೆ ಗೊತ್ತಾಗುತ್ತೆ ದ್ರೌಪದಿಗೆ ಈ 5 ಜನ ಆಕೆಯನ್ನ ಯಾವ ರೀತಿ ನೋಡ್ಕೊಂಡಿದ್ರು ಅಂತ. ಅವಳೇನು ಎಕ್ಸ್ಪ್ಲೇನ್ ಮಾಡ್ತಾಳೆ ಅಂದ್ರೆ, ಇಡೀ ರಾಜ್ಯ ಇಂದ್ರಪ್ರಸ್ಥದಲ್ಲಿ ಅವಳು ರಾಜ್ಯ ಮಾಡ್ಕೊಂಡಿರ್ತಾರೆ. ಎಕ್ಸ್ಪ್ಲೇನ್ ಮಾಡ್ತಾಳೆ, ಇಡೀ ರಾಜ್ಯಭಾರ ಎಷ್ಟು ದುಡ್ಡು ಬಂತು ಎಲ್ಲ ಈಕೆನೆ ನೋಡ್ಕೊಂತಿದ್ಲು. ಅಂದ್ರೆ ಆಲ್ಮೋಸ್ಟ್ ಇವರು ಯುಧಿಷ್ಠಿರ ರಾಜನಾಗಿದ್ದು, ಇವ್ರು 4 ಜನ ತಮ್ಮಂದ್ರಿದ್ರು ಎಂಟೈರ್ ರಾಜ್ಯಭಾರ ದ್ರೌಪದಿ ಕೈ. ಆಮೇಲೆ ಅದಲ್ದಲೆ ಅರಮನೆನೂ ಚೆನ್ನಾಗಿ ನೋಡ್ಕೋತಾ ಇದ್ಲು. ಇವ್ರೆಲ್ಲರಿಗಿನ್ನ ಮುಂಚೆ ಎದ್ದೇಳ್ತಿದ್ಲು, ಇವ್ರು ಎಲ್ಲರ ನಂತರ ಮಲಗುತ್ತಿದ್ಲು. ಅದು ತುಂಬಾ ಡೀಪ್ ಆದ ವರ್ಣನೆ ಕೊಡ್ತಾಳೆ. ನಾನು ಹಾಗೆ ಮಾಡಿದ್ದಕ್ಕೆ ಇವರು ನನ್ನ ಮಾತು ಕೇಳ್ತಾರೆ ಅಂತ. ಅದಷ್ಟೇ ಅಲ್ದಲೆ 5 ಜನನ ಮದುವೆ. ಅವ್ರ ಮಧ್ಯದಲ್ಲೇ ಒಂದು ಇದಿರುತ್ತೆ, ಒಬ್ಬನ ಜೊತೆ 1 ಟೈಮ್ ಮಾತ್ರ ಇರಬೇಕು ಅಂತ. ಅದೇ ಕಾರಣಕ್ಕೆ ಒಮ್ಮೆ ಅರ್ಜುನ ಅವರು ನೋಡಿ ಪಾಪ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಇದಕ್ಕೆ ಹೋಗ್ತಾರೆ. ಸೊ 5 ಜನನ ಮದುವೆ ಆಗಿದ್ರು, ಮಹಾಪತಿವ್ರತೆಯಲ್ಲಿ ಒಬ್ಬರು ಅಂತ ಅವಳಿಗೆ ಆ ಗೌರವ ಇದೆ. ಸೊ ಇದು ದ್ರೌಪದಿ ಕತೆ. ಫುಲ್ ಡೀಟೇಲ್ಡ್ ಆಗಿ ಹೇಳಕ್ ಹೋದ್ರೆ ಎಂಟರ್ ಮಹಾಭಾರತ ಹೇಳಬೇಕು. ನಂತರ ತಾರ ಒಂದು ಸ್ವಲ್ಪ ಆಕೆ ಬಗ್ಗೆ ರಾಮಾಯಣದಲ್ಲಿ ಅಷ್ಟು ಇಲ್ಲದೆ ಇದ್ರು, ಆಗಿನ ಕಾಲದಲ್ಲಿ ಹೇಗೆ ನಾನು ಇದು ಮಾಡಿದೆ. ಆಕೆ ವಾಲಿಯ ಹೆಂಡತಿ. ಏನಾಗುತ್ತೆ, ಸುಗ್ರೀವನಿಗೂ ವಾಲಿಗೂ ಒಬ್ಬ ಇವನನ್ನ ರಾಕ್ಷಸನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಅವನೊಂದು ಗುಹೆ ಒಳಗೆ ಹೋಗ್ತಾನೆ, ಅಲ್ಲಿ ವಾಲಿ ಅವನ ಒಳಗೆ ಹೋಗ್ತಾನೆ. ಅಲ್ಲೇ ಅವರಿಬ್ರು ಭಯಂಕರ ಯುದ್ಧ ಮಾಡ್ತಾರೆ. ರಕ್ತ ಬರುತ್ತೆ ಈಚೆ, ಸುಗ್ರೀವ ಈಚೆ ಕಾಯ್ತಿರ್ತಾನೆ. ರಕ್ತ ಬಂದಿದ್ ನೋಡಿ ನನ್ನ ಅಣ್ಣನಿಗೆ ತೊಂದರೆ ಆಗಿದೆ ಅಂತ ಅಲ್ಲೊಂದು ಕಲ್ಲು ಮುಚ್ಚಿಬಿಟ್ಟು ಇವನ್ ತಪ್ಪು ತಿಳ್ಕೊಂತಾನೆ. ಉಲ್ಟಾದ ರಾಕ್ಷಸನ ರಕ್ತ. ಇವನು ಆ ಗುಹೆಗೆ ಒಂದು ಕಲ್ಲು ಮುಚ್ಚಿಬಿಟ್ಟು ವಾಲಿ ತೀರ್ಕೊಂಡ ಅಂತ ಇಲ್ಲಿ ಬಂದು ಹೇಳ್ತಾನೆ. ಅವಾಗ ತಾರ ವಾಲಿ ಹೆಂಡತಿ ಆದ್ರು, ಅವಳು ತನ್ನ ಗಂಡನ ತೀರ್ಕೊಂಡಿದ್ದಾನೆ ಅಂತ ಸುಗ್ರೀವನ ಜೊತೆ ಇರ್ತಾಳೆ. ಸೊ
ಬಟ್ ಅವಳು ಮಿಸ್ಕಾನ್ಸೆಪ್ಷನ್ ಅಂದರೆ ಅವಳಿಗೂ ಗೊತ್ತಿಲ್ಲ, ಇಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಹಾಗಾಗಿ ಅವಳು ಇಬ್ಬರು ಗಂಡಸಿರ ಇದ್ರದ್ದು ಸಂಪರ್ಕ ಆಗುತ್ತೆ ಹೊರತು ಇದರಿಂದ ಅಲ್ಲ, ಇಂಟೆನ್ಷನಲಿ ಅಲ್ಲ. ಹಾಗಾಗಿ ಆಕೆನೂ ಕೂಡ ಒಬ್ಬ ಮಹಾಪತಿವ್ರತೆ ಅಂತ ಎಗೈನ್. ಬಟ್ ಆದರೆ ವಾಲಿ ಇಂಟೆನ್ಷನಲಿ ಬಂದು ಸುಗ್ರೀವನ ಹೆಂಡ್ತಿನ ಇದು ಮಾಡ್ಕೊತಾನೆ. ಹಾಗಾಗಿ ರಾಮ ವಾಲಿಯನ್ನ ಕೊಲ್ಬೇಕಾಗುತ್ತೆ. ಅದು ಅವನ ಅಪರಾಧ ಆಯಿತು. ಇಲ್ಲೇನಾಯ್ತು ಅಂತಂದ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಸೊ ಇದು ತಾರಾ ಕತೆ. ಆಮೇಲೆ ಕುಂತಿದು ಇದು ಕೂಡ ಮಿಸ್ಕನ್ಸೆಪ್ಷನ್ ಇದೆ ಬೇರೆ ಬೇರೆ ಮಹಾಭಾರತದಲ್ಲಿ. ಮೂಲ ಮಹಾಭಾರತದಲ್ಲಿ ಇರೋದು ಬೇರೆ. ಕುಂತಿ ಏನಂತಂದ್ರೆ ಬೇರೆ ಬೇರೆ ದೇವತೆಗಳೇ ಆದರೂ ಬೇರೆ ಬೇರೆ ಪುರುಷರಿಂದ 4 ಜನ ಮಕ್ಕಳು ಪಡೆದವಳು ಅಂತ. ಸೊ ಏನಂತಂದ್ರೆ ಅವಳಿಗೆ ಇವರು ದುರ್ವಾಸ ಮುನಿಗಳು ಒಂದು ಅವಳ ಸೇವೆಯಿಂದ ಖುಷಿ ಪಟ್ಟು ಅವಳಿಗೊಂದು ಮಂತ್ರ ಕೊಟ್ಟಿರ್ತಾರೆ. ಈ ಮಂತ್ರ ಹೇಳಿದ್ರೆ ನಿನಗೆ ಇದು ಏನಪ್ಪ, ಯಾವ ದೇವತೆಯನ್ನು ಸ್ಮರಿಸ್ಕೋತೀಯೋ ಆ ದೇವತೆಯಿಂದ ನಿನಗೆ ಮಗು ಆಗುತ್ತೆ ಅಂತ. ಬಟ್ ಈಗ 4 ಜನ ದೇವತೆಗಳಿಂದ ಅವಳು ಮಗುವನ್ನು ಪಡೆದ್ಲು. ಆದರೆ ಇಲ್ಲಿ ಎಲ್ಲೂ ಅವರು ದೇವತೆಗಳಾದ್ರಿಂದ ಇದಕ್ಕೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೊದಲನೇ ಸರಿ ಕರ್ಣ ಹುಟ್ಟುವಾಗ ಸೂರ್ಯ ಬಂದು ಮಂತ್ರ ಹೇಳಿದೆ, ನನ್ನ ಹೆಸರು ತೊಗೊಂಡು ನಿನ್ನ ಮಂತ್ರ ಹೇಳಿದ್ಯಾ, ನಾನು ನೆನೆಸಿದ್ಯಾ ಅಂದಮೇಲೆ ಅವಳು ಫಸ್ಟು ಒಪ್ಪಲ್ಲ. ಯಾಕೆಂದರೆ ಅವಾಗ ಇನ್ನೂ ವಯಸ್ಸು ಚಿಕ್ಕದು, ಮದುವೆ ಆಗಿರಲ್ಲ. ಮಕ್ಕಳು ನನಗೆ ಗೊತ್ತಿರಲಿಲ್ಲ, ಟೆಸ್ಟ್ ಮಾಡೋ ರೀತಿ ಕ್ಯೂರಿಯಾಸಿಟಿಯಲ್ಲಿ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಈಗ ಮಂತ್ರ ಹೇಳಿದ್ಯಾ, ಅದು ನಡಿಲೇಬೇಕು ಅಂತೇಳಿ ಸೂರ್ಯ ಅವಾಗ ಅವಳ ಹತ್ರ ಏನು ದೇಹ ಸಂಪರ್ಕ ಮಾಡಲ್ಲ, ಯೋಗ ಶಕ್ತಿಯಿಂದ ಅವಳ ನಾವಿನ ಟಚ್ ಮಾಡ್ತಾರೆ. ಅವಾಗ ಅವಳು ಗರ್ಭಿಣಿ ಆಗ್ತಾಳೆ. ಸರಿ, ಇದು ಇರೋದು. ಇನ್ನು ಮಿಕ್ಕಿದ 4 ಜನನೂ ಹಾಗೇನೆ. ಸೊ ಮಂತ್ರ ಶಕ್ತಿಯಿಂದನೇ, ಅವರು ಯೋಗ ಶಕ್ತಿಯಿಂದ ಇದು ಆಗಿದೆ ಅಂತ ಇದು ಮೂಲ ಮಹಾಭಾರತದಲ್ಲಿದೆ. ಬಟ್ ನೆಕ್ಸ್ಟ್ ಕೆಲವು ಡೆವಲಪ್ ಆಗಿರೋದು ಅವ್ರು ಬಂದು ಇವಳ ಜೊತೆ ಸಂಪರ್ಕ ಮಾಡಿದ್ರು ಅಂತ ಇದೆ. ಬಟ್ ಅದು ಎನಿವೇ ರಾಮಾಯಣ ಮಹಾಭಾರತದಲ್ಲಿ ಅದೊಂದು ಪ್ರಾಬ್ಲಮ್ಮು. ಅದರದ್ದು 1000 ವರ್ಷನ್ಗಳಿದೆ. ನಾವು ಮೂಲವನ್ನು ಓದಬೇಕು. ಸೊ ಇದು ಕುಂತಿ ಕತೆ. ಹಾಗೂ ಅವನು ಪಾಂಡು ಇವಳು ಮಕ್ಕಳು ಅವನ ಪ್ರಕಾರ 3 ಮಕ್ಕಳಾಗಿರೋದು. ಕರ್ಣನ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಅವನು ಇನ್ನೂ ಒಂದು ಮಗು ಪಡ್ಕೋಬೇಕು ಅಂತ ಹೇಳ್ತಾಳೆ. ಆವಾಗ ಅವಳು ಒಪ್ಪೋದಿಲ್ಲ. ಯಾಕೆಂದರೆ ಇನ್ನೂ ಎಲ್ಲೋ ಒಂದು ಕಡೆ ಇದೆ, 3 ಜನ ಅಥವಾ 4 ಜನರ ಜೊತೆ ಸ್ತ್ರೀ ಸಂಪರ್ಕ ಇಟ್ಕೋಬೋದು. ಅದಕ್ಕಿಂತ ಜಾಸ್ತಿ ಜನ ಆದರೆ ಒಂದು ಸ್ವಲ್ಪ ಆಕೆ ಒಂಥರ ಕೆಳಮಟ್ಟದಲ್ಲಿ ಜಾರಿಣಿ ಅಂತಾರಲ್ಲ ಆ ಥರ ಇದಾಗುತ್ತೆ ಅಂತ ಹೇಳಿ ಅವಳು ಇನ್ನೊಂದು ಮಗು ಅವನು ಎಷ್ಟು ಬಲವಂತ ಮಾಡಿದ್ರು ಇನ್ನೊಂದು ಮಗು ಮಾಡ್ಕೊಳಕ್ಕೆ ಒಪ್ಪಲ್ಲ. ಅವಾಗ ಆಕೆ ಮಾದ್ರಿಗೆ ಒಂದು ಅವಕಾಶ, ಆ ಮಂತ್ರವನ್ನು ಕೊಟ್ಟು ಮಾದ್ರಿ ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವ್ರನ್ನ ಪಡಿತಾಳೆ. ಸೊ ಅಲ್ಲಿ ಎಷ್ಟೇ ಇದಾದ್ರೂ ಆ ಒಂದು ಇದ್ರ ಲಿಮಿಟಲ್ಲಿ ಇದ್ರು ಅವರು. ಸೊ ಮಂಡೋದರಿ ಬಗ್ಗೆ ರಾಮಾಯಣದಲ್ಲಿ, ಮೂಲ ರಾಮಾಯಣದಲ್ಲಿ ತುಂಬ ಕಡಿಮೆ ಹೇಳಿದೆ. ಎನಿವೆ ಅವಳು ಆಕೆ ವರ್ಷನೂ ಬೇರೆ ಬೇರೆ ಇದೆ. ಪಾರ್ವತಿ ದೇವಿ ಒಂದು ಕಪ್ಪೆನ ಪಾರ್ವತಿ ದೇವಿ ನೋಡಕ್ ಬರ್ತಿದ್ದ ರಾವಣ ಅಂತ, ಆ ಕಪ್ಪೆನ ಸುಂದರವಾದ ಸ್ತ್ರೀಯಾಗಿ ಮಾಡಲ್ಲು ಅಂತ. ಕೆಲವು ಕಡೆ ಈ ಕಪ್ಪೆಗಳ ರಾಜನ ಮಗಳು ಅಂತ ಇದೆ. ಸೊ ಮಂಡೋದರಿ ಒಟ್ಟಂತೂ ಕಪ್ಪೆ ತುಂಬಾ ಸುಂದರಿ. ಆದ್ರಿಂದ ರಾವಣ ಮದುವೆ ಆಗ್ತಾನೆ ಅವಳನ್ನ. ಬಟ್ ಏನಂದ್ರೆ ರಾವಣ ಸತ್ತ ನಂತರ ಅವಳು ವಿಭೀಷಣನ ಜೊತೆ ಇರ್ತಾಳೆ. ಯಾಕಂದ್ರೆ ವಿಭೀಷಣನ ರಾಜ ಮಾಡ್ತಾರೆ. ಸೊ ಇದು ಮಂಡೋದರಿಯ ಕತೆ. ಸೊ ಇದೆಲ್ಲ ಸ್ತ್ರೀಯರು ನೋಡಿದ್ರೆ ಒಂದಲ್ಲ ಒಂದು ಟೈಮಲ್ಲಿ ಬೇರೆ ಬೇರೆ ಪುರುಷನ ಜೊತೆ ಕನೆಕ್ಷನ್ ಕಾಣುತ್ತೆ. ಬಟ್ ಅವರ ಮನಸ್ಸಲ್ಲಿ ಯಾವುದೇ ರೀತಿಯ ಕೆಟ್ಟ ಇಂಟೆನ್ಷನ್ ಇರಲಿಲ್ಲದೆ ಕಾರಣಕ್ಕೆ ಅವರನ್ನ ನಾವು ಮಹಾಪತಿವ್ರತೆಯರು. ಸೊ ಇದು ಸ್ತ್ರೀಯರಿಗೆ ಅವ್ರ ಕಡೆಯಿಂದ ಒಂದು ಅದು ತಪ್ಪು ಸರಿ ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರ ಲೈಫ್ ಹೇಗೆ ಇದ್ದರೂ ಅವರನ್ನ ಇಂಟೆನ್ಷನ್ ಅವ್ರು ಹೇಗೆ ಬಂದರು ಅನ್ನೋದನ್ನ ನೋಡಿ ನಾವು ಅವ್ರಿಗೆ
ಈ ಮಟ್ಟದ ಗೌರವ ಕೊಡ್ತೀವಿ. ಯಾಕೆಂದ್ರೆ ಅವರು ನೆನೆಸ್ಕೊಂಡ್ರೆ ನಮ್ಮ ಪಾಪ ನಾಶ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಸೊ ಇದು ಪಂಚಮಹಾಕನ್ಯೆಯರ ಶ್ಲೋಕ. ಈಗ ರಾಮಾಯಣ ಮತ್ತು ಮಹಾಭಾರತದ ವಿಷಯ ಹೇಳಿದ್ರಿ ನೀವು. ರಾಮಾಯಣ ಅಂತ ಬಂದಾಗ ಒಂದು ಮೂಲ ಪಾತ್ರ ಸೀತೆದು. ಆದರೆ ಸೀತೆ ತುಂಬ ಕಡೆ ನಾವು ಕೇಳಿರೋದು ಸೀತೆ ತುಂಬ ಶೋಷಣೆಗೆ ಒಳಗಾಗಿದ್ಲು, ಸೀತಾಮಾತೆಗೆ ಅಗ್ನಿ ಪರೀಕ್ಷೆ, ರಾಮ ಕಾಡಿಗೆ ಕಳಿಸ್ಬಿಟ್ಟ, ಇದೆಲ್ಲ ನಾವು ಕೇಳಿದ್ದೀವಿ. ಸೀತೆ ಬಗ್ಗೆ ತಿಳ್ಕೊಳ್ಬೇಕು. ರಾಮಾಯಣ ಅಂತ ವಿಚಾರ ಬಂದಾಗ ಈ ಸೀತೆ ಎಸ್ಪೆಷಲಿ ಫೆಮಿನಿಸಮ್ ಅಂತಂದರೆ ಈ ಕ್ವಶನ್ ಬಂದೇ ಬರುತ್ತೆ ಯಾವಾಗಲೂ. ಸೊ ಮೂಲ ರಾಮಾಯಣದಲ್ಲಿ ಒಂದು ನಿಮಿಷ, ಅದು ಯಾಕೆ ಬರುತ್ತೆ ಅಂದರೆ ಈಗಿನ ಕಾಲದಲ್ಲಿ ಅದನ್ನು ಸ್ವಲ್ಪ ಏನೋ ತಿರ್ಚಿದ್ದಾರೆ ಅನ್ನೋದಕ್ಕಿಂತ ಇಲ್ಲಿ ಏನಾಯ್ತು ಅಂದರೆ ನಮ್ಮ ರಾಮಾಯಣ ಅಥವಾ ಮಹಾಭಾರತ ನಿಜವಾಗ್ಲೂ ನಡೆದಿದೆ ಅಂತ ನಂಬೋರಿಗೆ, ನಾನು ಕೂಡ ನಂಬ್ತೀನಿ, ನಂಬಿದ್ರೂ ಕೂಡ ನಡೆದು ಎಷ್ಟು 1000 ವರ್ಷಗಳ ಹಿಂದೆ ನಡೆದಿದೆ. ರಾಮಾಯಣ ಹತ್ರ 5,500 ಮಹಾಭಾರತ ನಡೆದು 5,500 ವರ್ಷಗಳು ಕಳೆದಿದೆ ಅಂತಾರೆ. ರಾಮಾಯಣ ಅದಕ್ಕೂ ಹಿಂದಿಂದು. ಸೊ ಅಂದರೆ ರೀಸೆಂಟ್ ಸ್ಟೋರಿನೇ ನಮ್ಮ ಎಪಿಕ್ಸಲ್ಲಿ ಮಹಾಭಾರತ ಅದು 5,500 ವರ್ಷದ ಹಿಂದೆ, ಕೆಲವರು 7,500 ವರ್ಷದ ಹಿಂದೆ ಅಂತಾರೆ. ಅದು ಬೇರೆ ಬೇರೆ ಅಭಿಪ್ರಾಯಗಳಿದೆ. ಸೊ ಮಿನಿಮಮ್ ಒಂದು 3,000-4,000 ವರ್ಷದ ಹಿಂದೆ ಅಂತ ಅನ್ನೋದಂತೂ ಸತ್ಯ. ಓಕೆ, ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಪ್ರಕಾರ 3,500-4,000 ವರ್ಷದ ಹಿಂದೆ ಅಂತ. ಯಾಕೆಂತಂದರೆ ಮಹಾಭಾರತದಲ್ಲಿ ಯಾವ ರೀತಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಅದು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಸಿಕ್ಕಿದೆ. ಸೊ ಹೆಂಗೆ ಲೆಕ್ಕ ಹಾಕಿದ್ರು ಒಂದು 4,000 years ಓಲ್ಡ್ ಎಪಿಕ್ ಇದು ನಡೆದಿದೆ. ಸೊ ಇಷ್ಟು ವರ್ಷಗಳು ಅದು ಇಲ್ಲಿವರೆಗೂ ಬಂದಿದೆ ಅಂದರೆ ಒಬ್ಬರು ಬಾಯಿಂದ ಇನ್ನೊಬ್ರು ಬಾಯಿಗೆ ನಮ್ಮಲ್ಲಿ ಬರೆಯ ಇದಿರಲಿಲ್ಲ, ಅದು ಆಮೇಲೆ ಬಂದಾಗ ಅದು ತಿರ್ಚೋಕ್ಕೆ ಗ್ಯಾರಂಟಿ ಅದರ ಸಾಧ್ಯತೆ ಇದೆ, ಬೇರೆ ರೀತಿ ಆಗುತ್ತೆ. ಎಸ್ಪೆಷಲಿ ರಾಮಾಯಣ ಅಂತ ಬಂದಾಗ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡ್ರು. ಇದು ರಾಮಾಯಣದ ಬಗ್ಗೆ ಒಂದ್ಸರಿ ಡೀಟೇಲ್ ಆಗಿ ಮಾಡೋಣ, ಇನ್ನೇನು ರಾಮನವಮಿ ಬರ್ತಿದೆ ಅವಾಗ ಮಾಡೋಣ. ಸೊ ರಾಮಾಯಣದ ಹೆಂಗೆ ಲೆಕ್ಕ ಹಾಕಿದ್ರು ಅಟ್ಲೀಸ್ಟ್ ಒಂದು 2,000-3,000 ಡಿಫ್ರೆಂಟ್ ವರ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಮೇಜರ್ ಇಂಡಿಯಾದಲ್ಲಿ ಫೇಮಸ್ ಇರೋದು 2 ತಗೊಳ್ಳೋಣ. ಒಂದು ಮೂಲ ರಾಮಾಯಣ ವಾಲ್ಮೀಕಿ ಬರೆದಿರೋದು, ಇನ್ನೊಂದು ರಾಮಚರಿತ ಮಾನಸ. ಇದು ತುಂಬ ಫೇಮಸ್. ತುಳಸಿದಾಸ್ ಗೋಸ್ವಾಮಿ ತುಳಸಿದಾಸರು ಅಂತ ಕರೀತಾರಲ್ಲ, ಅವ್ರು ಬರೆದಿರೋದು ಅರ್ಧ ಸಂಸ್ಕೃತ ಅರ್ಧ ಅವಧಿಲಿ. ಮೂಲ ರಾಮಾಯಣ ಸಂಪೂರ್ಣ ಸಂಸ್ಕೃತದಲ್ಲಿದೆ. ಸೊ ನಾನು ಮೂಲ ರಾಮಾಯಣ ತಿಳ್ಕೊಂಡಿದ್ದೀನಿ, ಅಂದರೆ ಓದಿದ್ದೀನಿ. ನಾನು ಇದನ್ನು ಓದಿಲ್ಲ, ರಾಮಚರಿತ ಮಾನಸ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ನಾನು ಓದಿಲ್ಲ. ಯಾಕೆಂದರೆ ನನಗೆ ಅವಧಿ ಗೊತ್ತಿಲ್ಲ. ಅರ್ಧ ಸಂಸ್ಕೃತ ಅರ್ಧ ಅವಧಿಲಿದೆ. ಇಲ್ಲಿ ಮೇಜರ್ ಏನು ಅಂತಂದರೆ ತುಳಸಿದಾಸರು ಬರೆದಾಗ ಅವಾಗ ಬುದ್ಧಿಸಮ್ ಬೆಳೀತಾ ಇತ್ತು. ರಾಮನ ಮೇಲೆ ಭಕ್ತಿ ಕಡಿಮೆ ಆಗ್ತಾ ಇತ್ತು. ಅಂದ್ರೆ ಭಕ್ತಿಯನ್ನ ಇದು ಮಾಡೋದಕ್ಕೆ ಜನರಲ್ಲಿ ಆ ಭಕ್ತಿ ಭಾವನೆ ಹೆಚ್ಚೋದಕ್ಕೇನೆ ಅಂತಾನೆ ಬರ್ದಂಗಿದೆ. ಅದು ಕಡಿಮೆ ಆಗ್ತಾ ಇತ್ತು. ಅಂದ್ರೆ ಭಕ್ತಿಯನ್ನ ಇದು ಮಾಡೋದಕ್ಕೆ ಜನರಲ್ಲಿ ಆ ಭಕ್ತಿ ಭಾವನೆ ಹೆಚ್ಚೋದಕ್ಕೇನೆ ಅಂತಾನೆ ಬರ್ದಂಗಿದೆ. ಅದು ಅಂದ್ರೆ ಅದರಲ್ಲಿ ಭಕ್ತಿ ರಸ ಜಾಸ್ತಿ, ಬಟ್ ಇದರಲ್ಲಿ ಕರುಣಾರಸ ಜಾಸ್ತಿ. ರಾಮ ಸೀತೆಯ ಅಗಲಿಕೆಯಿಂದ ಅಲ್ಲೇನು ಒಂದು ಕರುಣಾರಸ, ಅವರಿಬ್ಬರು ನೋವು ಉತ್ಪತ್ತಿ ಆಯ್ತಲ್ಲ, ಅದನ್ನ ಮೇಯ್ನ್ ಆಗಿ ಇದು ಇಟ್ಕೊಂಡಿದ್ದಾರೆ ವಾಲ್ಮೀಕಿ. ಓಕೆ, ಇಲ್ಲಿ ರಾಮ ಸೀತೆ ವಿಚಾರಕ್ಕೆ ಬಂದ್ರೆ ಆಕೆನ ಕಾಡಿಗೆ ಕಳಿಸಿದೊಂದು ಯಾವಾಗ ಕೊನೆಯಲ್ಲಿ ಆಕೆ ಗರ್ಭಿಣಿ ಇದ್ದಾಗ, ಅದಕ್ಕೂ ಮುಂಚೆ ಅಗ್ನಿ ಪರೀಕ್ಷೆ ಮಾಡಿದ್ದೊಂದು. ಇದೆರಡು ತುಂಬಾ ಹೈಲೈಟ್ ಆಗುತ್ತೆ ವಿಷಯ. ಅದಲ್ದಲೆ ಅವರಿಬ್ಬರ ಮಧ್ಯೆ ಇದ್ದಂಥ ಒಂದು ಪ್ರೀತಿ ಅಥವಾ ರೊಮ್ಯಾನ್ಸ್ ಏನಿದೆಯಲ್ಲ, ರೊಮ್ಯಾನ್ಸ್ ಅನ್ನೋದಕ್ಕಿಂತ ಪ್ರೀತಿ, ಅಗಾಧವಾದ ಪ್ರೀತಿ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ. ಓಕೆ, ಅದಲ್ದಲೆ ಸೀತೆಯು ಕೂಡ ರಾಮನಿಗೆ ಅದೇ ರೀತಿ ಕಟುವಾಗಿ ಮಾತಾಡಿರೋದೊಂದು ಇನ್ಸಿಡೆಂಟು ಇದೆ. ಯಾವಾಗ ಕೈಗೆ ರಾಮನನ್ನು ಕಾಡಿಗೆ ಕಳಿಸ್ಬೇಕು ಅಂತ ಹೇಳ್ತಾಳೋ, ರಾಮ ಒಪ್ಕೊಂತ ನಾನು ಕಾಡಿಗೆ ಹೋಗ್ತೀನಿ ಅಂತ.
ಇನಿಷಿಯಲಿ ಅವನು ಸೀತೆನ ಕನ್ವಿನ್ಸ್ ಮಾಡ್ತಾನೆ, ನೀನ್ ಇಲ್ಲೇ ಇರು, ಬರೋದ್ ಬೇಡ ಜೊತೆ, ಬರೋದ್ ಬೇಡ ಅಂತ, ಬರೋದ್ ಬೇಡ ಜೊತೆ, ಬರೋದ್ ಬೇಡ ಅಂತ. ಅವಾಗ ಸೀತೆ ಇವನು ಕನ್ವಿನ್ಸ್ ಮಾಡ್ತಾಳೆ, ನನ್ನನ್ನು ಕರ್ಕೊಂಡು ಹೋಗ್ಲೇಬೇಕು ಅಂತ. ಸ್ಟಾರ್ಟಿಂಗಲ್ಲಿ ಕನ್ವಿನ್ಸ್ ಮಾಡ್ತಿದ್ದಾರೆ. ಆದ್ರೆ ಮಧ್ಯದಲ್ಲಿ ರಾಮ ಒಂದು ಮಾತು ಹೇಳ್ತಾನೆ, ಅಲ್ಲೆಲ್ಲ ರಾಕ್ಷಸರ ಕಾಟ ಇರೋದು, ನಾನು ಕಾಡಿಗೆ ಹೋಗೋದು, ಅಲ್ಲಿ ನಿನ್ನನ್ನು ರಕ್ಷಣೆ ಮಾಡಬೇಕಾಗುತ್ತೆ, ಅಂದರೆ ನಿನಗೆ ಅಲ್ಲಿಂದ ಅವರಿಂದ ತೊಂದರೆ ಆಗ್ಬೋದು, ಬೇಡ ನಿಲ್ಲಿರು ಅಂತ. ಅವಾಗ ಆಕೆ ಹೇಳೋ ಮಾತು ಕೇಳಿದ್ರೆ ರಾಮ ಆಕೆಗೆ ಯಾವ ಸ್ಥಾನಮಾನ ಕೊಟ್ಟಿದ್ದ ಅನ್ನೋದು ಗೊತ್ತಾಗುತ್ತೆ. ಸೊ ರಾಮ ಹೇಳ್ದ ಅಲ್ಲೆಲ್ಲ ರಾಕ್ಷಸರಿರುತ್ತೆ ಅಂತ. ಈಕೆ ಏನು ಹೇಳ್ತಾಳೆ ರಾಮನಿಗೆ, ನೀನು ಪುರುಷ ವೇಷದಲ್ಲಿರುವ ಸ್ತ್ರೀ ಅಂತ ಗೊತ್ತಿದ್ರೆ ನಮ್ಮ ಅಪ್ಪ ನಿನಗೆ ನನ್ನನ್ನು ಮದುವೆ ಮಾಡಿಕೊಡ್ತಿರ್ಲಿಲ್ಲ ಅನ್ನೋ ಶ್ರೀರಾಮನಿಗೆ ಮಾತು. ಅಂದರೆ ಇಷ್ಟು ಕಟುವಾದ ಮಾತು ಹೇಳ್ತಾಳೆ ಅವಳು ಶ್ರೀರಾಮನಿಗೆ. ಅದನ್ನ ಏನಕ್ಕೆ ಅಂದರೆ ನೀನು ನನ್ನ ಗಂಡ, ನನ್ನನ್ನು ನೀನು ರಕ್ಷಿಸಬೇಕು ನನ್ನ ಪತಿಯಾಗಿ, ಒಬ್ಬ ರಾಕ್ಷಸನಿಂದ ನನ್ನನ್ನು ರಕ್ಷಕ್ಕಾಗಲ್ಲ ಅಂತ ಹೇಳ್ತಿದ್ಯಲ್ಲ, ಹಾಗಾಗಿ ನೀನು ಪುರುಷ ರೂಪದಲ್ಲಿರುವ ಸ್ತ್ರೀಯನ್ನ ಕಟುವಾಗಿ ಹೇಳ್ತಾಳೆ. ಅದು ಹೇಳಿದ್ಮೇಲೆ ರಾಮ ಒಪ್ಕೊಂತಾನೆ. ಅದು ಫೈನಲ್. ಅದಾದ್ಮೇಲೆ ಏನು ವಾದ ಮಾಡೋಕ್ಕಾಗಲ್ಲ, ಆಯ್ತು ನಡೆಯಮ್ಮ ಅಂತ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ನನ್ನ ರಕ್ಷಣೆ ಮಾಡೋದು ನಿನ್ ಜವಾಬ್ದಾರಿ, ನೀನ್ ಅದನ್ನ ಮಾಡಲೇಬೇಕು. ಸೊ ಈ ತರ ಪದಗಳನ್ನ ವಾಲ್ಮೀಕಿ ಬಳಸಿದ್ದಾರೆ. ಆಮೇಲೆ ರಾಮ ಜಿಂಕೆ ಹಿಡಿಯಕ್ಕೆ ಹೋದಾಗ ಅವಳು ಲಕ್ಷ್ಮಣಂಗೂ ಕಟುವಾಗಿ ಹೇಳ್ತಾಳೆ. ಈಗ ರಾಮ ಇಲ್ಲ, ಅವ್ನು ಹೋಗಿ ಅವ್ನಿಗೆ ಏನಾದ್ರು ತೊಂದರೆ ಆದರೆ ನೀನು ನನ್ನ ಜೊತೆ ಇರ್ಬೋದು ಅಂತ ಅನ್ಕೊಂಡಿದ್ಯಾ ಅನ್ನೋ ರೀತಿ ಲಕ್ಷ್ಮಣಗೂ ಕಟುವಾಗಿ ಹೇಳ್ತಾಳೆ. ಅಷ್ಟು ಹೇಳಿದ್ರು ಕೂಡ ಅವಾಗ ಹಂಗೆ ಹೇಳಿದ ನಂತರ ಅವನು ಏನೋ ವಾದ ಮಾಡಲ್ಲ, ಅವನು ಹೋಗ್ತಾನೆ ಲಕ್ಷ್ಮಣ. ಬಟ್ ನಂತರ ಅವರು ಋಷ್ಯಶೃಂಗಕ್ಕೆ ಬಂದಾಗ ಇಲ್ಲಿ ವಾನರ ಸೇನೆಯಲ್ಲಿ ಆಕೆ ಇದನ್ನ ಎಸ್ತೋಗಿರ್ತಾಳೆ. ರಾವಣ ತಗೊಂಡು ಹೋದ್ಮೇಲೆ ಆಕೆ ಇದನ್ನೆಲ್ಲ ಎಸ್ತೋಗಿರ್ತಾಳೆ, ಜ್ಯುವೆಲ್ರಿ. ಲಕ್ಷ್ಮಣ ರಾಮಂಗ್ ತೋರಿಸಿದಾಗ ರಾಮ ಇದು ಸೀತೆ ಜ್ಯುವೆಲ್ರಿ ಅಂತ. ಸುಗ್ರೀವ ಮತ್ತೆ ಅದನ್ನ ಲಕ್ಷ್ಮಣಗೂ ತೋರಿಸ್ತಾನೆ. ಅವ್ನಿಗೆ ಯಾವ ಜ್ಯುವೆಲ್ರಿನೂ ಕಂಡುಹಿಡಿಯಲ್ಲ, ಗೊತ್ತಾಗಲ್ಲ ಅವನಿಗೆ. ಬಟ್ ಕಾಲುಂಗುರ ಮಾತ್ರ ಗೊತ್ತಾಗುತ್ತೆ. ಅವಾಗ ಹೇಳ್ತಾನೆ, ನನ್ನ ಅತ್ತಿಗೆದು ಬರೀ ಪಾದ ಮಾತ್ರ ನೋಡಿದ್ದೀನಿ ನನ್ನ ಲೈಫಲ್ಲಿ, ಅವಳು ಇನ್ ಮೇಲ್ಗಡೆ ಏನು ನೋಡೇ ಇಲ್ಲ ನಾನು, ಬೇರೆ ಜ್ಯುವೆಲ್ರಿಗಳು ನನಗೆ ಗೊತ್ತಿಲ್ಲ ಅಂತ. ಲಕ್ಷ್ಮಣ ಬರೀ ಸೀತೆ ಪಾದ ನೋಡ್ಕೊಂಡಷ್ಟೇ ಮಾತಾಡ್ತಾ ಇದ್ದ, ಆಕೆ ಮುಖವನ್ನೇ ನೋಡೇ ಇಲ್ಲ ಅಂತ ಹೇಳೋದು. ಸೊ ಕಾಲುಂಗ್ರ ಮಾತ್ರ ಕಂಡುಹಿಡಿತಾನೆ. ಸೊ ಇದು ರಾಮಾಯಣದಲ್ಲಿ ಸ್ತ್ರೀಗೆ ವಾಲ್ಮೀಕಿಗಳು ರಾಮ ಲಕ್ಷ್ಮಣ ಪ್ರತಿಯೊಬ್ಬರು ಕೊಟ್ಟಿರೋ ಗೌರವ. ಸೊ ಈ ರಾಮಾಯಣ ಬಿಡೋಣ. ನಂತರ ನಾವು ಅಗ್ನಿ ಪ್ರವೇಶಕ್ಕೆ ಬಂದಿದ್ದು. ಅಗ್ನಿ ಪ್ರವೇಶ ಅಲ್ಲಿ ಓದಿದಾಗ ಆ ಪರಿಸ್ಥಿತಿಯಲ್ಲಿ ಸೊ ಯುದ್ಧ ಮುಗಿದ ಮೇಲೆ ಸೀತೆ ಅಂದರೆ ಕರ್ಕೊಂಬ ಅಂತ ಹೇಳ್ತಾನೆ ವಿಭೀಷಣಿಗೆ. ರಾಮ ವಿಭೀಷಣನಿಗೆ ಹೇಳ್ತಾನೆ, ವಿಭೀಷಣ ಕರ್ಕೊಂಡು ಬರ್ತಾನೆ. ಯಾಕೆ ಕರ್ಕೊಂಡು ಬರ್ತಾನೆ ಅಂದರೆ ಎಲ್ಲರ ಮುಂದೆ ಮಾತಾಡೋಣ ಅಂತ. ಅವರಿಬ್ರು ಏಕಾಂತದಲ್ಲಿ ಮೀಟ್ ಮಾಡ್ಬೋದು. ಈಗ ರಾವಣನ ಕೊಂದ ಮೇಲೆ ವಿಭೀಷಣ ಪ್ರತಿಯೊಬ್ಬರು ರಾಮ ಏನು ಆಜ್ಞೆ ಮಾಡಿದ್ರು ಕೇಳ್ತಿದ್ರು. ಬಟ್ ರಾಮ ಅಲ್ಲಷ್ಟು ಜನ, ಈ ಲಂಕೆಯ ಪ್ರಜೆಗಳು ಇರ್ಬೋದು, ಅಲ್ಲಿ ಉಳಿದಿರೋ ಸೈನಿಕರು ಇರ್ಬೋದು, ವಿಭೀಷಣನ ಕಡೆಯವರು, ವಾನರ ಸೇನೆ ಇರ್ಬೋದು, ಸುಗ್ರೀವ ಎಲ್ಲರೂ ಇದ್ದಾರೆ, ಅವ್ರ ಮಧ್ಯೆ ಕರ್ಕೊಂಡು ಬಾ ಅಂತ ಹೇಳ್ತಾನೆ ಅಲ್ಲ ಸೀತೆನ. ಅಲ್ಲಿ ಈ ಮಾತು ಹೇಳ್ತಾನೆ ನೋಡು, ನನ್ನ ಒಬ್ಬ ಗಂಡನಾಗಿ ಮತ್ತೆ ರಘುವಂಶದ ದೊರೆಯಾಗಿ ಅಥವಾ ರಘುವಂಶದ ನಾನು ರಾಜ ಮನೆತನದವನಾಗಿ ಕ್ಷತ್ರಿಯನಾಗಿ ನಿನ್ನನ್ನು ಬಿಡಿಸಿದ್ದೀನಿ, ರಾವಣನ ಸಾಯಿಸಿದ್ದೀನಿ. ಬಟ್ ನೀನು ಅವನ ಜೊತೆ ಈಗ 1 ವರ್ಷ ಇದ್ದವಳಾದ್ರಿಂದ ನಾನು ನಿನ್ನನ್ನು ಜೊತೆಯಲ್ಲಿ ಇಟ್ಕೊಳಕ್ಕಾಗಲ್ಲ, ನೀನು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ. ಸ್ವಲ್ಪ ಉದ್ದ ಇದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಅಂತ ರಾಮ ಇಷ್ಟೇ ಹೇಳೋದು ಅವನು. ಈ ಮಾತಿಗೆ ಸೀತೆ ಕೋಪ ಬರುತ್ತೆ, ಆಯ್ತಾ. ಆಕೆ ನಾನು ಯಾಕೆ ಯಾರ ಜೊತೆನೂ ಹೋಗ್ಲಿ, ರಾಮ ಬೇಡ ಅಂದಮೇಲೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಲಕ್ಷ್ಮಣನಿಗೆ ಅಗ್ನಿಯನ್ನು ತಯಾರು ಮಾಡು ಅಂತ ಹೇಳ್ತಾಳೆ. ಅವಾಗ ಒಂದು ಶ್ಲೋಕ ಏನು ಇನ್ಸಿಡೆಂಟ್ ಬರುತ್ತೆ ಅಂದರೆ, ಲಕ್ಷ್ಮಣನಿಗೆ ರಾಮನ ಕಡೆ ನೋಡ್ತಾನೆ, ರಾಮ ಅವನು ಸನ್ನೆ ಮಾಡ್ತಾನೆ ಮಾಡು ಅಂತ. ಸೊ ಇಲ್ಲೇನು ಅರ್ಥ ಮಾಡ್ಕೋಬೇಕು ಅಂದರೆ, ಇಂಟೆನ್ಷನಲಿ ರಾಮ ಸೀತೆಯ ಇದನ್ನ ಜಗತ್ತಿಗೆ ತೋರ್ಸೋಕ್ಕೋಸ್ಕರ ಇದು ಮಾಡಿದ್ದು. ಅಂದ್ರೆ ನಂತರ ಅಗ್ನಿ ಪ್ರವೇಶ ಮಾಡಿ ಅವನು ಗೊತ್ತು ಅವಳನ್ನ ರಾವಣ ಏನು ಮಾಡಿರಲ್ಲ ಅಥವಾ ಆ ಥರ ಆಗಿದ್ರೆ ವಾಟ್ ಎವರ್ ಅವಳ ಮೇಲೆ ನಂಬಿಕೆ ಇದೆ.
ಸೊ ಅದು ಗೊತ್ತಾಗಲಿ ಜನಕ್ಕೆ ಅನ್ನೋ ಕಾರಣಕ್ಕೆ ಎಲ್ಲರ ಮಧ್ಯೆ ಕರೆಸಿ ಆ ಮಾತು ಹೇಳಿ ಅವಳು ಅಗ್ನಿ ಪ್ರವೇಶ ಮಾಡಿದಾಗ ಏನಿವೆ ಅಗ್ನಿನೇ ಬಂದು ಆಕೆ ಪವಿತ್ರಳೊಂದು ಅಗ್ನಿ ಅಷ್ಟೇ ಅಲ್ಲ, ಮೂಲ ರಾಮಾಯಣದಲ್ಲಿ ಬ್ರಹ್ಮ, ಈಶ್ವರ, ಅವ್ರ ತಂದೆ, ಇಂದ್ರ ಎಲ್ಲರೂ ಬಂದ್ಬಿಡ್ತಾರೆ ಅಲ್ಲಿ ಬಂದು ಹೇಳ್ತಾರೆ. ಸೊ ಅದು ಬೇರೆ. ಸೊ ಅಲ್ಲಿ ಪ್ರೂವ್ ಆಗುತ್ತೆ. ಸೊ ಅದು ಪ್ರೂವ್ ಆಗಲಿ ಅಂತಲೇ ರಾಮ ಮಾಡಿದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದು ಒಂದು ವಿಚಾರ. ಇನ್ನೊಂದೆರಡು ಇನ್ಸಿಡೆಂಟ್ ಹೇಳ್ತೀನಿ ರಾಮನ ವಿಚಾರಕ್ಕೆ ಬಂದಾಗ. ಫಾರ್ ಎಕ್ಸಾಂಪಲ್ ಎಲ್ಲಿ ಅಂತಂದರೆ ಅವರು ಇದರಲ್ಲಿ ಇರ್ತಾರೆ ಫಸ್ಟು ಚಿತ್ರಕೂಟದಲ್ಲಿ. ಅಲ್ಲಿ ಬರ್ತಾನೆ ನೀವು ವಾಪಸ್ ಬನ್ನಿ ಅಂತ ಕರೆಯೋಕ್ಕೆ ರಾಮ ಒಪ್ಪೋದಿಲ್ಲ. ಸೊ ರಾಮನಿಗೆ ಏನಿಸುತ್ತೆ, ನಾವು ಇಲ್ಲೇ ಇದ್ದರೆ ಅಯೋಧ್ಯೆಯಿಂದ ಜನಗಳು ಬರ್ತಿರ್ತಾರೆ, ನಾವು ವನವಾಸ ಮುಗಿಸೋದಕ್ಕಾಗೋದಿಲ್ಲ, ನಾವಿನ್ನೂ ಅರಣ್ಯದೊಳಗೆ ಹೋಗ್ಬಿಡೋಣ ಅಂತೇಳಿ ದಂಡಕಾರಣ್ಯಕ್ಕೆ ಎಂಟ್ರಿ ಆಗ್ತಾರೆ. ಸೊ ಅರಣ್ಯಕಾಂಡ ಶುರುವಾಗೋದು ಇಲ್ಲಿಂದ. ದಂಡಕಾರಣ್ಯಕ್ಕೆ ಅವ್ರು ಎಂಟ್ರಿ ಆದ ತಕ್ಷಣವೇ ಐ ಥಿಂಕ್ ಅವನ ಹೆಸರು ವಿರಾಧ ಅಂತ ಅನಿಸುತ್ತೆ, ಒಬ್ಬ ರಾಕ್ಷಸ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವನು ಅಟ್ಯಾಕ್ ಮಾಡಿದ ತಕ್ಷಣ ಸೀತೆನ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಎತ್ಕೊಂಡ್ಬಿಡ್ತಾನೆ. ಆ ಟೈಮಲ್ಲಿ ರಾಮ ಹೇಳೋ ಮಾತು ಏನಂದರೆ ಲಕ್ಷ್ಮಣನಿಗೆ, ಲಕ್ಷ್ಮಣ, ನನ್ನ ತಂದೆ ಸತ್ತ ಸುದ್ದಿ ಕೇಳಿದಾಗಲೂ ನನಗಿಷ್ಟು ನೋವಾಗಲಿಲ್ಲ. ರಾಜ್ಯ ಕಳ್ಕೊಂಡಾಗ್ಲೂ ಅಂದರೆ ನೆಕ್ಸ್ಟ್ ದಿವಸ ಅವನು ರಾಜ ಆಗ್ಬೇಕಾಗಿರುತ್ತೆ, ಪಟ್ಟಾಭಿಷೇಕ ಆಗಿರುತ್ತೆ, ಹಿಂದಿನ ದಿವಸ ಅಂದರೆ ರಾಜ್ಯ ಕಳ್ಕೊಂಡಾಗ್ಲೂ ನನಗೆ ಇಷ್ಟು ದುಃಖ ಆಗಲಿಲ್ಲ. ಆದರೆ ಪರಪುರುಷ ನನ್ನ ಹೆಂಡತಿ ಸೀತೆಯನ್ನು ಮುಟ್ಟಿರೋದು ನೋಡಿದ್ರೆ ಹೃದಯ ನನಗೆ ಕಿವುಚ್ದಂಗೆ ಆಗ್ತಾ ಇದೆ. ಅಂದರೆ ಇಷ್ಟು ಪ್ರೀತಿ ಇತ್ತು ರಾಮನಿಗೆ ಆಕೆ ಮೇಲೆ. ಇದೊಂದು ಇನ್ಸಿಡೆಂಟು. ಇನ್ನು ನೆಕ್ಸ್ಟು ಇಂಪಾರ್ಟೆಂಟ್ ಇನ್ಸಿಡೆಂಟ್ ಹೇಳೋದು ಅಂದರೆ ಸೀತೆನ ರಾವಣ ಅಬ್ಡಕ್ಟ್ ಮಾಡಿದ್ಮೇಲೆ ಅವನು ಅಲ್ಲಿ ಎಷ್ಟು ದುಃಖದಲ್ಲಿ ಹೋಗ್ಬಿಡ್ತಾನೆ ರಾಮ ಅಂದರೆ, ಅಲ್ಲಿ ಈ ಸಿಕ್ಕಂಥ ಮರಗಳು, ಗಿಡಗಳು, ನದಿಗಳು, ಕಲ್ಲುಗಳು, ಈ ಹೂವುಗಳು, ಎಲ್ಲದಕ್ಕೂ ಪಕ್ಷಿಗಳು ಎಲ್ಲನೂ ಕೇಳಿ ನೀವೇನೋ ಸೀತೆ ನೋಡಿದ್ರ, ಅವನ ದುಃಖದ ಸನ್ನಿವೇಶನ ಓದಿದ್ರೆ ಗೊತ್ತಾಗುತ್ತೆ ರಾಮ ಎಷ್ಟು ಸೀತೆ ಮೇಲೆ ಆತನಿಗೆ ಪ್ರೀತಿ ಇತ್ತು ಅಂತ. ಆಲ್ಮೋಸ್ಟ್ ಈಸ್ ಲೈಕ್ ಅವನ ದುಃಖನ ಯಾವಲ್ಲಿ ಮಟ್ಟಕ್ಕೆ ವರ್ಣಿಸ್ತಾರೆ ಅಂತಂದರೆ ಅವನು ಆಲ್ಮೋಸ್ಟ್ ಒಬ್ಬ ಶವದ ಥರ ಆಗ್ಬಿಡ್ತಾನೆ. ಅವನಿಗೆ ಹೋಪ್ ಸಿಗೋದೇ ಜಟಾಯು ಸಿಕ್ಕಿದ ಮೇಲೆ. ಜಟಾಯು ಸಿಗೋ ತನಕ ತುಂಬ ಹೋಪ್ಲೆಸ್ ಆಗ್ಬಿಡ್ತಾನೆ ರಾಮ. ಎಲ್ಲೂ ಇದು ಇಲ್ವೇ ಇಲ್ಲ. ಓಕೆ, ಕಾಡಿಗೆ ಕಳಿಸಿರೋ ವಿಚಾರ ಬಂದಾಗ ನನ್ನಲ್ಲೂ ಒಂದು ಸ್ವಲ್ಪ ಇದಿದೆ, ಕನ್ಫ್ಯೂಷನ್ಸ್ ಇದೆ. ಯಾಕೆಂತಂದರೆ ಕಾಡಿಗೆ ಕಳಿಸೋ ವಿಚಾರ ಇರೋದು ರಾಮಾಯಣದ ಉತ್ತರಕಾಂಡದಲ್ಲಿ 6ನೇದು. ಫಸ್ಟ್ ಆಫ್ ಆಲ್ ಎಕ್ಸ್ಪರ್ಟೀಸ್ಗಳ ಪ್ರಕಾರ ಅದು ಮೂಲ ರಾಮಾಯಣ ಅಲ್ಲ ಅಂತ, ನಂತರದಲ್ಲಿ ಬರೆದಿದ್ದು ಅಂತ. ಅಂದ್ರೆ ವಾಲ್ಮೀಕಿಗಳು ಬರೆದಿದ್ದಲ್ಲ, ಅವ್ರ ಶಿಷ್ಯಂದ್ರು ಯಾರೋ ನಂತರದಲ್ಲಿ ಬರೆದಿದ್ದು ಅದು ಅಂತ ಒಂದು. ಯಾಕೆಂತಂದರೆ ಎಷ್ಟೊಂದು ವಿಷಯಗಳು ಇದಕ್ಕೆ ವಿರುದ್ಧವಾಗಿ ಬರ್ತವೆ ಆ ಥರ ಅಂದ್ಕೊಂಡಿದ್ದಾರೆ. ಉತ್ತರಾಖಂಡನ ತುಂಬ ಜನ ಒಪ್ಪಲ್ಲ. ಏನಿವೆ, ನಾನು ಉತ್ತರಾಖಂಡ ಒಂದು ಇದ್ರಾಗಿ ಓದಿದ್ದೀನಿ, ಸಂಕ್ಷಿಪ್ತವಾಗಿ ಓದಿದ್ದೀನಿ. ಸೊ ಕಾಡು ಕಳಿಸಿದ್ದು ಏನಕ್ಕೆ ಅಂದರೆ ಅಗೇನ್ ಇನ್ನೊಂದು ಮಾತು ಬರುತ್ತೆ, ಒಬ್ಬ ಏನು ಬೆಸ್ತನಿಂದ ಬರುತ್ತೆ, ಅಲ್ಲಿ ಅವನ ರಾಜಧರ್ಮ ಅಡ್ಡ ಬರುತ್ತೆ. ಅಂದರೆ ಒಬ್ಬ ರಾಜನಾಗಿ ಪ್ರಜೆಗಳ ಹಿತ ನೋಡಬೇಕು ಅಂತೇಳಿ ಅವ್ನಿಗೆ ಗೊತ್ತಿರುತ್ತೆ ಅಲ್ಲಿ ಕಾಡಲ್ಲಿ ಒಂದು ವಾಲ್ಮೀಕಿ ಆಶ್ರಮಗಳಿರುತ್ತೆ ಇದೆ ಅಂತ ಹೇಳಿ, ಹಾಗಾಗಿ ಅಲ್ಲಿಗೆ ಕಳಿಸ್ತಾನೆ. ಅದಕ್ಕೆ ಮುಂಚೆ ಸೀತೆನೂ ಹೇಳಿರ್ತಾಳೆ, ನಾವು ಆಶ್ರಮದಲ್ಲಿ ಇದ್ವಲ್ಲ ಒಂದಷ್ಟು ದಿವಸ ವನವಾಸದಲ್ಲಿ, ಅಲ್ಲಿಗೆ ಹೋಗಬೇಕು ಮತ್ತೆ ಅಂತ. ಹಾಗಾಗಿ ಅಲ್ಲಿ ಸಾಕಷ್ಟು ಸಮಯ ಕಳೆದಿರೋ ಕಾರಣ ಅಲ್ಲಿ ಹೋಗೋಣ ಅನ್ನೋ ರೀತಿ ಹೇಳಿರ್ತಾಳೆ, ಒಂಥರ ಪಿಕ್ನಿಕ್ ಹೋದ ಥರ. ಹಾಗಾಗಿ ಆ ರೀತಿ ಕಳಿಸ್ತಾನೆ. ಅವಳು ಆಶ್ರಮದಲ್ಲಿ ಅಲ್ಲೇ ಉಳ್ಕೋತಾಳೆ. ಸೊ ಇದು ಅಲ್ಲಿರೋ ಸ್ಟೋರಿ. ಬಟ್ ಅದೇ ಉತ್ತರಾಖಂಡದಲ್ಲಿ ಏನಿದೆ, ಆ ನಂತರದಲ್ಲಿ ಅವನು ಯಜ್ಞ ಮಾಡಬೇಕು, ಅಶ್ವಮೇಧ ಯಜ್ಞ ಮಾಡಬೇಕು ಅನ್ಕೊಂತಾನೆ. ಆವಾಗ ಅಲ್ಲಿ ಮಾತು ಬಂದಾಗ, ನಿನ್ನ ಹೆಂಡತಿ ಇಲ್ಲ ಈಗ, ಯಜ್ಞದಲ್ಲಿ ಸತಿ ಇರಲೇಬೇಕು, ಪಕ್ಕದಲ್ಲಿ ಪತ್ನಿ ಇರಲೇಬೇಕು, ಯಜ್ಞದಲ್ಲಿ ಕೈಗೆ ಅರ್ಘ್ಯಪಾದ್ಯಗಳನ್ನು ಹೆಂಡತಿಯೇ ಕೊಡಬೇಕು, ಇಲ್ಲಾಂದ್ರೆ ಯಾವುದೇ ಗಂಡಸಿಗೆ ಯಜ್ಞ ಮಾಡೋ ಹಕ್ಕಿಲ್ಲ ಅಂತ ಇದೆ. ಸೊ ಅಂತ ಹೇಳ್ತಾರೆ. ಇವನು ರಾಜನಾಗಿ ಇನ್ನೊಂದು ಮದುವೆ ಆಗ್ಬೋದಿತ್ತಲ್ವಾ,
ಅವನ ತಂದೆಗೂ 3 ಜನ ಹೆಂಡತಿಯರು. ತಂದೆಗೂ 3 ಜನ ಹೆಂಡ್ತಿರಿದ್ರು. ಬಟ್ ನೀವು ಇನ್ನೊಂದು ಮದುವೆ ಆಗಲಿ ಏನೂ ಮಾಡಲ್ಲ. ಸೀತೆದೇ ಇನ್ನೊಂದು ಬಂಗಾರದ ಮೂರ್ತಿ ಮಾಡಿ ಆಕೆ ಆ ಮೂರ್ತಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಯಜ್ಞ ಮಾಡ್ತಾನೆ. ಸೊ ಇಲ್ಲಿ ಅರ್ಥ ಆಗುತ್ತೆ, ಆಕೆ ಮೇಲೆ ಅವನಿಗೆ ಪ್ರೀತಿ ಕಡಿಮೆ ಆಗಿಲ್ಲ, ಆಕೆಯನ್ನು ಶೋಷಣೆ ಮಾಡಬೇಕಾಗಿಲ್ಲ, ಅವನ ರಾಜಧರ್ಮ ಹಾಗೆ ಬಂತು ಅಂತ. ಹೀಗೆ ನಾನು ಹೇಳಿದ್ನಲ್ಲ, ರಾಮಾಯಣದ ನಂತರದಲ್ಲಿ ರಾಮನ ಈ ಮಹಿಮೆ ಎತ್ತಿಡಕ್ಕೆ ಹೋಗಿ ಒಂದಷ್ಟು ಇದಾಗ್ಬಿಟ್ಟಿದೆ. ಮೋಸ್ಟ್ಲಿ ವಾಲ್ಮೀಕಿ ಬರೆದಿದ್ರೆ ಇದನ್ನು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ನಾವು. ಉತ್ತರಕಾಂಡ ಅದು ಏನಕ್ಕೆ ಹಂಗೆ ಅನಿಸ್ತಿದೆ ಅಂದರೆ ಅದಕ್ಕೆ 2-3 ಕಾರಣ ಇದೆ. ಶ್ಲೋಕ ಬರ್ದಿರೋ ಸಂಸ್ಕೃತ ಯೂಸ್ ಮಾಡಿರೋ ರೀತಿ, ವಾಲ್ಮೀಕಿ ಯೂಸ್ ಮಾಡಿರೋ ರೀತಿಗೂ ನಂತರ ಉತ್ತರಕಾಂಡದಲ್ಲಿ ಯೂಸ್ ಮಾಡಿರೋ ರೀತಿಗೂ ಬೇರೆ ಇದೆ. ಆಮೇಲೆ ವರ್ಣನೆಗಳು ಬೇರೆ ರೀತಿ. ಸೊ ಹಾಗಾಗಿ ಅದು ಉತ್ತರಕಾಂಡ ಅಲ್ಲ ಅಂತಾರೆ. ಬಟ್ ಎನಿವೆ ಅದು ಒಂದು ರಾಮಾಯಣದ ಭಾಗ ಅಂತ ನೋಡಿದ್ರೆ ಉತ್ತರಕಾಂಡದಲ್ಲೇ ಈ ಯಜ್ಞದ ಸಿಚುವೇಶನ್ ಬರುತ್ತೆ. ಅಂದ್ರೆ ಉತ್ತರಕಾಂಡದಲ್ಲೇ ಕಾಡಿಗೆ ಕಳಿಸಿದ್ದೂನು ಇದೆ, ಮತ್ತೆ ಈ ಯಜ್ಞ ಮಾಡಿದ್ದೂನು ಇದೆ. ಅಂದ್ರೆ ಅಲ್ಲಿ ಬೇರೆ ಹೆಂಡ್ತಿನೇ ಅಲ್ಲ, ಸೀತೆನೇ ಹೆಂಡ್ತಿ. ಆಕೆ ಇಲ್ದಿದ್ರು ಪರವಾಗಿಲ್ಲ, ಆಕೆನೇ ನನ್ನ ಹೆಂಡ್ತಿ ಅಂತ ಹೇಳಿ ಆಕೆಯ ಒಂದು ಬಂಗಾರದ ಮೂರ್ತಿಯನ್ನು ಮಾಡಿಸಿ ಅವನು ಯಜ್ಞ ಮಾಡ್ತಾನೆ.